ಹಲೋ ಹಾಯ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಕನ್ನಡದ ಕುವರ ಒಳಬಸು ಮಾಡುವ ನಮಸ್ಕಾರಗಳು. ಹೊಸ ವರ್ಷ ಅಂದರೆ ಎಲ್ಲರಿಗೂ ಹೊಸ ರೂಪು. ಈ ಹೊಸ ವರ್ಷದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ಈ ಹೊಸ ವರ್ಷ 2025 ಗಣಿತದಲ್ಲಿಯೂ ಹೊಸತನವನ್ನು ಮೂಡಿಸಿದೆ. ಯಾವ ರೀತಿ ಅಂತಂದರೆ, ಆ ಹೊಸತನದ ಗಮ್ಮತ್ತು ಈ ಕೆಳಗೆ ಇದೆ, ಇಲ್ಲಿ ನೋಡಿ. ಮೊದಲನೇದಾಗಿ, ಹೊಸ ವರ್ಷ 2025 ಒಂದು ವರ್ಗ ಸಂಖ್ಯೆಯಾಗಿದೆ. ಆ ವರ್ಗ ಸಂಖ್ಯೆ 45 ಗುಂಡಲೆ 45. ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ 2025 ಬರುತ್ತದೆ. ಇನ್ನು ಎರಡನೇದಾಗಿ, ಎರಡು ವರ್ಗ ಸಂಖ್ಯೆಗಳ ಗುಣಾಕಾರವೂ ಹೌದು. ಅದು ಯಾವ್ಯಾವ ಎಂದರೆ 9ರ ವರ್ಗ ಗುಣಾಕಾರ 5ರ ವರ್ಗ. ಈ ಎರಡೂ ವರ್ಗಗಳನ್ನು ಗುಣಿಸಿದಾಗ, ವರ್ಗಗಳನ್ನು ಮಾಡಿ ಅವುಗಳನ್ನು ಗುಣಿಸಿದಾಗ 2025 ಬರುತ್ತದೆ. ಇನ್ನು ಮೂರನೇದಾಗಿ, ಮೂರು ವರ್ಗಗಳ ಮೊತ್ತವಾಗಿದೆ. ಮೂರು ವರ್ಗ ಸಂಖ್ಯೆಗಳ ಮೊತ್ತವಾಗಿದೆ. ಅದು ಯಾವುದೆಂದರೆ 40ರ ವರ್ಗ, 20ರ ವರ್ಗ, 5ರ ವರ್ಗ. ಈ ಮೂರೂ ವರ್ಗಗಳನ್ನು ಮಾಡಿ ಕೂಡಿಸಿದಾಗ 2025 ಬರುತ್ತದೆ. ಇನ್ನು ನಾಲ್ಕನೇದು, 1ರಿಂದ 9ರವರೆಗಿನ ಎಲ್ಲ ಸಂಖ್ಯೆಗಳ ಘನಗಳ ಮೊತ್ತ. ಯಾವುದು? ಘನಗಳ ಮೊತ್ತವಾಗಿದೆ. ಅದು 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, 6ರ ಘನ. ತಪ್ಪಾಯಿತು. ಅದು 1ರ ಘನ, 2ರ ಘನ, 3ರ ಘನ, 4ರ ಘನ, 5ರ ಘನ, 6ರ ಘನ, 7ರ ಘನ, 8ರ ಘನ, 9ರ ಘನ. ಇವು ಎಲ್ಲ ಸಂಖ್ಯೆಗಳ ಘನಗಳ ಮೊತ್ತ 2025 ಆಗಿದೆ. ಈ ರೀತಿಯಾಗಿ 2025 ಗಣಿತದಲ್ಲಿಯೂ ಅಂಕಿಗಳ ಆಟವನ್ನು ಆಡುತ್ತಿದೆ ಎಂದು ನಾವು ತಿಳಿಯಬಹುದು.